ಒಳಗಡೆ ಯಾರೂ ಇಲ್ಲ. ನಿಮಗೆ ಅಂತ ಇಡೀ ರಾತ್ರಿ ಕಾದು ಕಾದು ಯಾವಾಗ ನಿದ್ದೆ ಮಾಡಿದ್ನೋ ನನಗೆ ಗೊತ್ತಾಗಿಲ್ಲ. ಮೊದಲು ಉತ್ತರ ಕೊಡಿ ನನಗೆ. ಎಲ್ಲಿ ಹೋಗಿದ್ರಿ ರಾತ್ರಿ ಎಲ್ಲ? ಬೇರೆ ಏನು ಮಾತಾಡಬೇಡಿ ನನ್ನ ಹತ್ರ. ಸಿಕ್ಕಿದ್ದ, ಕೈಗೆ ಸಿಕ್ಕಿದ್ದ ಕಂಡ್ರು. ರಾತ್ರಿ ಯಾರಪ್ಪ ಅದು ಕಾವಲ್ ಕಾದವನು? ಬಾರಪ್ಪ ಮುಂದೆ. ಬಾರಪ್ಪ ಮುಂದೆ. ಯಾಕಂದ ಹೇಳಿ ಕೇಳಿಸ್ತಾ ಇಲ್ವಾ? ಕೂತ್ಕೋ ಬಾ ರಾಜ. ಹೇ ಅಲ್ಲಲ್ಲ, ಮೇಲ್ ಕೂತ್ಕೋ, ಕೂತ್ಕೋ. ಚೆನ್ನಾಗಿ ನಿದ್ದೆ ಮಾಡಿದೆ ರಾಜ ರಾತ್ರಿ? ಇಲ್ಲ ಹಸ್ಬೆಂಡ್ರೆ, ನಮ್ಮ ಮಲಗಿಲ್ಲ ನಾವು. ಮತ್ ಅದ್ ಹೇಗೋ? ಕರೆಕ್ಟ್, ನಿನಗೆ ಕಿವಿ ಕೇಳಿಸೋದಿಲ್ಲ ಅಲ್ವಾ? ಇಲ್ಲ ಹಸ್ಬೆಂಡ್ರೆ, ಕೇಳಿಸುತ್ತೆ. ಕಿವಿ ಕೇಳಿಸತ್ತೆ ಅಂತೀಯ, ನಿದ್ದೆ ಮಾಡಿಲ್ಲ ಅಂತೀಯ ಅಲ್ವಾ ಚಿನ್ನ? ಮತ್ತೆ ಹೇಗೋ ಅವನು ಹಂಚೆತ್ತಿ ಎಸ್ಕೇಪ್ ಆದ ಮೇಲಿಂದ ಹೇಳೋಲ್ಲ ನನ್ನ. ನನ್ನ ಕೈಗೆ ಸಿಕ್ಕಿದ್ದ, ಹಿಡ್ದಾಕಿದ್ದೆ. ಅನ್ಯಾಯವಾಗ ತಪ್ಪಿಸ್ಕೊಳ್ಳೋ ಹಾಗೆ ಮಾಡ್ಬಿಟ್ರಲ್ಲ ಎಲ್ಲ ಸೇರಿ. ನಿನ್ ಜನ್ಮಕ್ಕೆ ಇನ್ನು ಸಿಗಲ್ಲ. ಇನ್ನೊಂದು ಸಲ ನಮ್ ಕೈಗೆ ಸಿಕ್ಕೋದಲ್ಲ ಅವನು. ಹುಷಾರಾಗ್ಬಿಡ್ತಾನೆ ಅವನು. ನಾನ್ ದಡ್ಡ, ನೀವಲ್ಲ ಕಂಡ್ರೋ ನಾನ್ ದಡ್ಡ. ನಿಮ್ಮನ್ನೆಲ್ಲ ನಂಬ್ಕೊಂಡು ಬೆಳಗ್ಗೆ ತನಕ ಕಾದ್ನಲ್ಲ, ನಾನ್ ದಡ್ಡ. ರಾತ್ರಿನೇ ಅವನ ಕತೆ ಮುಗಿಸ್ಬೇಕಾಗಿತ್ತು ನಾನು. ರೇ ಉಗ್ರಪ್ಪ, ನೀವು ಬಂದು ನನ್ನನ್ನು ಹೆದರ್ಸಿದ್ರಿ ನೋಡಿ. ಇವಾಗ ನನ್ನ ಮನೆಗೆ ಬಂದು ನನಗೆ ಚಳ್ಳೆ ಹಂಟಿಸ್ಬಿಟ್ಟು ಹೋಗಿದ್ದಾನೆ. ಜನ್ಮಕ್ಕಿಷ್ಟು ಅಲ್ವೋ ರಾಜೇಂದ್ರ, ಅವನು ಹೀಗೆ ತಪ್ಪಿಸ್ಕೋತಾನ ಹೇಗೋ ಅಂದಾಜು ಮಾಡಕ್ ಸಾಧ್ಯ? ಕರೆಕ್ಟಾಗಿ ಹೇಳಿದ್ರಿ ನೋಡಿ ಮಹಾಸ್ವಾಮಿಗಳೇ. ನಿಮ್ಮನ್ನು ಪಡೆದು ನಾನು ಧನ್ಯನಾದೆ. ಒಬ್ಬನು ನನ್ನ ಮುಂದೆ ನಿಂತ್ಕೋಬೇಡಿ. ಹೋಗ್ತಾರೆ, ನಂಗೆ ಬರ್ತಾರ ಕೋಪಕ್ಕೆ. ನಾನು ಏನು ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಹೋಗ್ತಾರೆ. ನನ್ನ ಮಾನ ಉಳಿತು ಅಂದ್ಕೊಂಡಿದ್ದೆ, ಇದ್ದಿದ್ದು ಹೋಯ್ತು. ಒಂದು ಕ್ರಿಮಿನ ಹಿಡಿಯಕ್ಕಾಗದೇ ಇರೋ ನಾನು ಹೆಸರಿಗೆ ಪಟೇಲ. ಸಮಾಧಾನ ಮಾಡ್ಕೋ, ಹೇಗಾದ್ರೂ ಹಿಡಿಯೋಣ ಅವನ್ನ. ಇನ್ನು ಯಾವತ್ತೂ ನನ್ನ ಕೈ ಸಿಗಲ್ಲ ಅವನು. ಅಷ್ಟು ಗೊತ್ತಿಲ್ವ ನಂಗೆ? ನನ್ನ ಕರ್ಮ.
ಉಗ್ರಪ್ಪ, ದೇವರು ನನ್ನ ಕೈ ಬಿಡೋದಿಲ್ಲ. ಕರೀರಿ ಅವನನ್ನ. ಯಾರನ್ನ? ಇಂತಿ ನಿನ್ನವ ಪಚ್ಚೆ. ಹೇಳಿ ಭುವನ್, ನಿಮ್ಮನ್ನೇ ಕೇಳ್ತಾ ಇರೋದು. ಏನ್ ಶತ, ಒಳ್ಳೆ ನಿದ್ದೆ ಮಾಡ್ತಾರೋಣ ಎಬ್ಬಿಸ್ಬಿಟ್ಟು ಪೊಲೀಸ್ ಎನ್ಕ್ವೈರಿ ಮಾಡಿದ ಹಾಗೆ ಮಾಡ್ತಿದ್ಯಲ್ಲ, ಏನ್ ಹೇಳೋಣ ನಿನಗೆ? ಏನ ನಿದ್ದೆನಾ? ನೀವು ಇಡೀ ರಾತ್ರಿ ರೂಮಲ್ಲೇ ಇರಲಿಲ್ಲ. ಸುಳ್ಳು ಹೇಳ್ಬೇಡಿ ನೀವು. ಒಳ್ಳೆ ಕಾಮಿಡಿ ಮಾಡ್ತಾ ಇದೆಯಲ್ಲ ಶ್ರದ್ಧಾ. ನಾನು ಅವಾಗಲೇ ಬಂದು ಮಲ್ಕೊಂಡೆ. ಬಂದಿಲ್ಲ ಅನ್ನೋದಕ್ಕೆ ನಿನ್ನ ಹತ್ರ ಏನಾದರೂ ಪ್ರೂಫ್ ಇದೆಯಾ? ಪ್ರೂಫಾ? ಪ್ರೂಫ್ ಎಲ್ಲ ಯಾಕೆ ಬೇಕು? ಅದೆಲ್ಲ ಏನೂ ಇಲ್ಲ ನನ್ನ ಹತ್ರ. ನೋಡ್ ಶ್ರದ್ಧಾ, ನೀನು ಅದು ಯಾಕೆ ನನ್ನ ರೂಮಿಗೆ ಬಂದಿ ನನಗಂತೂ ಗೊತ್ತಿಲ್ಲ. ನಾನು ಅದನ್ನು ಕೇಳೋದು ಇಲ್ಲ. ಗಂಡನ ರೂಮ್ಗೆ ಹೆಂಡತಿ ಬಂದರೆ ಬರಬೇಡ ಅನ್ನೋಕ್ಕಾಗತ್ತಾ? ಹಾಂ, ಆದರೆ ವಿಷಯ ಏನಪ್ಪ ಅಂದರೆ, ಇಲ್ಲಿ ನೀನು ನನಗೆ ಬೈತಾ ಇದೀಯಾ. ಆ್ಯಕ್ಚುಲಿ ನಾನು ನಿನಗೆ ಬೈಬೇಕು. ಯಾರಾದ್ರೂ ನೋಡಿದ್ರೆ ನಮ್ಮಿಬ್ಬರು ಮರ್ಯಾದೆ ಹೋಗುತ್ತೆ. ಫಸ್ಟ್ ಹೊರಡಿದಿಂದ ಬೇಕು ಅಂತ ಏನೇನೋ ಸುತ್ತಿ ಬಳಸಿ ಮಾತಾಡಬೇಡಿ. ನಿನ್ನೆ ರಾತ್ರಿ ನೀವು ರೂಮಿಂದ ಹೊರಗೆ ಹೋಗಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಹೇಳಿ, ಎಲ್ಲಿ ಹೋಗಿದ್ರಿ? ಅಯ್ಯೋ ರಾಮ, ಇದು ಒಳ್ಳೆ ಕಷ್ಟ ಆಯ್ತಲ್ಲ ದೇವರೇ. ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ನಿನಗೆ ಯಾಕೆ ಬೇಕು? ನನಗೆ ಬೇಕು. ಗಂಡ ರಾತ್ರಿ ಎಲ್ಲಿಗೆ ಹೋಗ್ತಾನೆ ಅಂತ ಹೆಂಡತಿ ಅದೊಳು ತಿಳ್ಕೊಂಡಿರ್ಬೇಕು. ಓಹೋ, ಏನಂದೆ? ಗಂಡ ಹೆಂಡತಿ ನೀನೇನ ಮಾತಾಡ್ತಾ ಇರೋದು? ಅದೇನೋ ಮಾತಿಗೆ ಹೇಳಿದೆ ಅಷ್ಟೇ. ಅದಿರಲಿ, ಮೊದಲು ಹೇಳಿ ನಿನ್ನೆ ರಾತ್ರಿ ಎಲ್ಲಿ ಹೋಗಿದ್ರಿ ಅಂತ. ಅಯ್ಯೋ ಪುಣ್ಯತಿಥಿ, ನಾನು ನಿನ್ನೆ ಪಕ್ಕದೂರಲ್ಲಿ ಯಕ್ಷಗಾನ ಆಯ್ತಲ್ಲ, ಅದು ನೋಡಕ್ ಹೋಗಿದ್ನಪ್ಪ. ರಮೇಶ್ ಅಣ್ಣನ್ ಕರೆದೆ, ಅವ್ರು ಬರಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನೇ ಸ್ವಲ್ಪ ಹೊತ್ತು ಹೋಗಿ ನೋಡ್ಕೊಂಡು ವಾಪಸ್ ಬಂದಪ್ಪ, ಅಷ್ಟೇ. ಯಕ್ಷಗಾನನ? ಏನು ಯಕ್ಷಗಾನ? ಹಾ, ಏನು ಯಕ್ಷಗಾನ? ಹಾ, ಗದಾಯುದ್ಧ. ಗದಾಯುದ್ಧ ಏನು, ದುರ್ಯೋಧನ ಮತ್ತೆ ಭೀಮ ಮಹಾಭಾರತದ ಕೊನೆಯಲ್ಲಿ ಹೊಡೆದಾಟ ಆಡ್ತಾರಲ್ಲ, ಗದಾಯುದ್ಧ. ಅದು ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ದುರ್ಯೋಧನ ಭೀಮನ ಮೇಲೆ ಗೆದ್ದು ಬಿಡ್ತಾನೆ. ಆದ್ರೆ ಅದೆಂಗೋ ಆಗಿ ಲಾಸ್ಟ್ಗೆ ಭೀಮನೇ. ಸಾಕು, ನಂಗೆ ಆ ಕಥೆ ಗೊತ್ತು. ಗೊತ್ತಾ? ಸಂತೋಷ. ಅಪ್ಪಾಜಿ ಹೇಳ್ದೆ ಹೋಗಿದ್ಯಾಕೆ ನೀವು? ಅರೆ, ನಿನ್ನೆ ನನ್ನ ಬಾಸ್ ಥರ ಆಡ್ತೀಯಲ್ಲ. ನೋಡು ಶ್ರದ್ಧಾ, ಇಡೀ ದಿನ ಮನೇಲಿ ಕೆಲಸ ಮಾಡಿರ್ತೀನಿ ನಾನು. ನನಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಾಗುತ್ತೆ. ಒಬ್ಬನೇ ಕೂತಿರಕ್ಕೆ ಬೇಜಾರಾಗುತ್ತೆ ನನಗೆ. ಅದಕ್ಕೆ ಹೋಗ್ತೀನಪ್ಪ, ತಪ್ಪೇನು? ಅದು ಅಲ್ಲ. ಸರಿ, ಹಾಗಾದರೆ ಒಂದು ಕೆಲಸ ಮಾಡ್ತೀನಿ. ಮುಂದಿನ ಸತಿ ಹೋಗೋವಾಗ ನಿನ್ನೂ ಕರ್ಕೊಂಡು ಹೋಗ್ತೀನಿ, ಓಕೆನಾ? ಬೇಡ, ಅದೆಲ್ಲ ಏನು ಬೇಡ. ನೀವೇನು ಮಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತಿದ್ರೆ ಸಾಕು. ಬೇರೆಯವ್ರಿಗೆಲ್ಲ ಏನು ಬೇಕಿಲ್ಲ. ಗೊತ್ತು, ನನಗೆ ತುಂಬ ಚೆನ್ನಾಗಿ ಗೊತ್ತು. ದಯವಿಟ್ಟು ಭಾಷಣ ಮಾಡಬೇಡಿ ಪ್ಲೀಸ್. ಬರ್ತೀನಿ ನಾನು. ಓಕೆ ಮೇಡಮ್, ಹೊರಡಿ. ಸ್ವಲ್ಪ ಹುಷಾರಾಗಿ ಹೋಗಿ, ಯಾರಾದರೂ ಬಂದರೆ ಕಷ್ಟ. ಆಮೇಲೆ ಗಂಡಿನ ಮೇಲೆ CID ಕೆಲಸ ಮಾಡೋದನ್ನ ಬಿಡಿ. ಆಮೇಲೆ ತೀರಾ ನಾಟಕ ಯಕ್ಷಗಾನಕ್ಕೆ ಅಂತ ಹೋದರೂ ಟೆನ್ಷನ್ ತೊಗೊಂಡು ರೂಮಿಗೆ ಬಂದು ಕೂತ್ಕೊಂಡ್ರೆ ಈ ಬಡಪ ಏನು ಮಾಡ್ಬೇಕು ಮೇಡಮ್? ಹಾಂ, ನೀವೇ ಹೇಳಿ. ಕಾಳಜಿಗೂ ಪತ್ತೆದಾರಿ ಕೆಲಸಕ್ಕೂ ವ್ಯತ್ಯಾಸ ಗೊತ್ತಿದ್ರೆ ಸಾಕು. ಪಚ್ಚೆ, ಏ ಪಚ್ಚೆ, ಹೇಳ ಪಚ್ಚೆ, ಹೇಳ. ಹೇಳ್ದಿದ್ರೆ ಈಗ ಬಂದು ನೀರು ಹೋಯ್ತೆ ಕಣ. ಹೇಳ ಬೇಗ. ಎದ್ದೇ ಇಲ್ಲಿಯ? ಎದ್ದೆ ಅಮ್ಮ, ಒಳ್ಳೆ ಕನ್ಸು ಕಾಣ್ತಾ ಇದ್ನಾಯ್ತು. ಇನ್ನೇನು ಶ್ರದ್ಧಾ ಮೇಡಮ್ ಹಂಗೆ ಬಂದು ತಗಳೆ ಮಾರೆ. ಪಚ್ಚೆ,
ಬರೀ ಊರ್ ತಿರ್ಗ ಎಂತ ಮಾಡ್ಬೇಡ. ಅಲ್ಲ ನಿನ್ ಹಣೆ ಬರುವೆ ಇಷ್ಟ ಆಯ್ತಲ್ಲ ಗಡೆ. ಅಮ್ಮ ಎಂತ ಸೊರೆ ನಿಂದು ಬೆಳಗ್ಗೆ ಎಂತ ತಗತ್ತ ಸುಮ್ಮನೆ ಈಗ ಒಂದ್ ದೊಡ್ಡ ವಿಷಯ ಕೊಡ. ನಿನ್ ಕಣಗಿದ್ ಗಂಡ್ ಹೆತ್ರ ಮೇಲೆ ಮತ್ತಿನ್ ನಂಗೆ ಎಂತ ಇತ್ತು? ಮನೇಲಿ ಇತ್ತಿಕೆ ಅಲ್ಲ ಹಿಂಗಂದು ಹೋತೆ ಎಲ್ಲಾರು ಹೋತೆ ಆಗ ಗೊತ್ತಾಗ್ತು. ಆ ಇದಕ್ಕೇನ್ ಕಮ್ಮಿ ಇಲ್ಲ. ಎಲ್ಲಾರು ಹಾಳೆ ಹೋಗ್ಕಂಬ. ಏಯ್ ಬಚ್ಚೆ ಗಾಡಿ ಆತ. ಎಂತ ಊರಲ್ಲಿ ಎಂತ ಫಂಕ್ಷನ್ ಐತಾ? ಅದಕ್ಕೆ ನಾನೇ ಮುಖ್ಯ ಅತಿಥಿಯಾ? ಮಾತಾಡ್ದೆ ಗಾಡಿ ಆತ. ಹಂಗೆಲ್ಲ ಕಳೆದ್ರೆ ಬರೋದಿಲ್ಲ. ಎಂತ ಆಯ್ತು? ಮಾತಾಡೋಕ್ಕೆಲ್ಲ ಪುರ್ಸೋತಿಲ್ಲ. ಗಾಡಿ ಆತ. ಏ ನಡೆ ಸುಮ್ಮನೆ. ಪಟೇಲ್ ಕರೆದ್ರು ಅಂದಮೇಲೆ ಬರಲೇಬೇಕು. ಬರ್ಲಿ ಅಂದ್ರೆ ಎಂತ ಮಾಡ್ತೀಯಾ? ಎಂತ ಮಾಡ್ತೀರಿ ನನ್ನ ಮಗನ? ಪಚ್ಚೆ ಯಾ ಪಚ್ಚೆ ಓಯ್ ಓಯ್ ಎಲ್ಲಿದ್ರಿ? ಬನ್ನಿ ಪಚ್ಚೆ ಪಚ್ಚೆ ನನ್ನ ಮಗನ ಎಂತ ಮಾಡ್ತೀರಿ? ಗಾಡಿ ಆತ. ಓಯ್ ಓಯ್ ಅಯ್ಯೋ ದೇವ್ರೇ, ನನ್ನ ಮಗನ್ ಪಟೇಲ್ರಿ ಹೇಳ್ಕೋವಾರೆ. ಎಂತ ಮಾಡ್ತೀರಿ ನನ್ನ ಮಗ? ಎಂತ ಮಾಡ್ತೀರಿ? ಹೆಂಗೋ ಬದುಕೊಂಡೆ ಶಿವನೇ. ಏನೋ ಟೈಮಿಗೆ ಸರಿಯಾಗಿ ಒಂದು ಕತೆ ಹೊಳಿತು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ಈ ಸಲ ಪರಿಸ್ಥಿತಿ ಕಷ್ಟ ಇತ್ತು. ಮೊದಲೇ ಆ ಪಟೇಲನಿಂದ ತಪ್ಪಿಸ್ಕೊಂಡು ಬರಬೇಕಾದ್ರೆ ಸಾಕಾಗೋಯ್ತು. ಅದು ಮುಗಿದ ಮೇಲೆ ಇದು ಬೇರೆ. ಅಪ್ಪ ಅಯ್ಯೋ ದೇವ್ರೆ, ಆ ಲೆಟ್ರ್ ಒಂದು ಕೊಡ್ಬೇಕಲ್ಲಪ್ಪ ಶ್ರದ್ಧಂಗೆ. ಏನು ಮಾಡೋದು ಇವಾಗ? ರಾಮ, ಮತ್ತೆ ಶ್ರದ್ಧಾ ಹತ್ರ ಹೋಗ್ಬೇಕು ಈಗ. ಛೇ, ಶ್ರದ್ಧಾ, ಏನು? ಏನಿಲ್ಲ ಏನಿಲ್ಲ. ಇದೇನಿದು? ಏನೋ ಹೊಸ ನಾಟಕ ಶುರು ಮಾಡಿರೋ ಹಾಗಿದೆ. ಪತ್ರ ಎಲ್ಲಿ ಬಿಡಿಸ್ಕೊಂಡೆ? ಪಟೇಲ್ರೆ, ನಾ ಎಂತ ಮಾಡ್ದೆ ಪಟೇಲ್ರೆ? ಇವ್ರು ಸುಮ್ಮನೆ ಕರ್ಕೊಂಬಂದಿದ್ರು ನನ್ನ. ಏನೋ ದರ್ದ್ರ ಕೆಟ್ಟವನೆ, ನನಗೆ ಬಾರಿಸ್ತ್ಯಾ? ನನಗೆ ಹೊಡಿತ್ಯಾ? ಧ್ವನಿ ಬದಲಾಯಿಸಿ ಮಾತಾಡಿ ನನ್ನನ್ನೇ ಹೆದರಿಸ್ತ್ಯಾ? ಪಟೇಲ್ರೆ, ತಮ್ಮಯ್ಯ ನಾನು ಎಂತ ಹೊಡಿತಾ ಇದ್ರಿ? ಎಂತ ಮಾಡ್ದೆ ನಾನು? ನೀನು ಏನು ಮಾಡಿದೆ ಅಂತ ನನ್ನನ್ನೇ ಕೇಳ್ತೀಯ? ಅಂದ್ರೆ ನೀ ನನಗೆ ಮಾಡಿರೋ ಅವಮಾನನ ಮತ್ತೆ ನಿನಗೆ ಹೇಳಿ ನನ್ನ ಮರ್ಯಾದೆ ನಾನೇ ಕಳ್ಕೊಬೇಕಾ? ಸೊಕ್ಕೇನೋ ನಿನಗೆ? ಪಟೇಲ್ರೆ, ನಿಮ್ ಕಾಲಿಗೆ ಬೀಳ್ತೆ. ಎಂತ ಅಂತ ಹೇಳ್ದೆ, ಹಿಂದೆ ಮುಂದೆ ನೋಡ್ದೆ ಹಿಂಗೆ ಹೊಡಿತಾ ಇದ್ರಲ್ಲ. ಈ ರೀತಿ ಹೊಡೆದ್ರೆ ನಾ ಸತ್ತೆ ಹೋತೆ. ನಿಮ್ ತಮ್ಮಯ್ಯ ಮರ್ಯಾದೆ ಎಲ್ಲೋ ಹೋಯ್ತು ನಿನ್ ಪೌರುಷ? ಈಗ ಎಲ್ಲಿ ಹೋಯ್ತು? ಉಸುಕು ಹಾಕಿ ಮೇಲಿಂದ ಮೇಲೆ ಸಿಕ್ಕಲ್ಲಿ ಹೊಡಿತಾ ಇದೆಯಲ್ಲ, ಈಗೇನೋ ಮಾಡ್ತೀಯ? ಏನೋ ಮಾಡ್ತೀಯ? ಬೊಗಳೋ!
ಪಟೇಲ್ರೆ ನೀವು ಎಂಥ ವಿಷಯ ಅಂತ ಹೇಳಿದೆ ಹಿಂಗೆ ಮೇಲಿನ ಮೇಲೆ ಹೊಡಿತಾ ಇದ್ರಿ ನನಗೆ ಎಂಥದ್ದು ತಲೆಗೆ ಹೋಗ್ತಾ ಇಲ್ಲ ಮರ್ಯಾರೆ ದಮ್ಮಯ್ಯ ಬಿಡಿ ಪಟೇಲ್ರೆ. ನೀನ್ ಎಂತ ಕ್ರಿಮಿನಲ್ ಅನ್ನೋದು ನಂಗೆ ಚೆನ್ನಾಗಿ ಅರ್ಥ ಆಗಿದೆ ಇವಾಗ. ಸಂಪಿಗೆ ಹಳ್ಳಿ ಪಟೇಲ ನಾನು ಕಣೋ ಬದ್ಮಾಶ್. ನನ್ನ ಹತ್ರನೇ ಆಟ ಆಡ್ದೆ ಅಲ್ಲ ಇಷ್ಟು ದಿನ. ಅಲ್ಲ ಪಚ್ಚಿ, ನಿನಗೆ ಪಟೇಲ್ರು ಏನು ಅನ್ಯಾಯ ಮಾಡಿದ್ರು? ಮಾತಾಡೋ. ಅಲ್ಲ ಅಣ್ಣ, ವಿಷಯ ಎಂತ ಅಂತ ಹೇಳಿ. ಒಂದು ಹೊಡಿರಿ, ಇಲ್ಲ ವಿಷಯ ಹೇಳಿ. ನಿಮ್ಮ ದಮ್ಮಯ್ಯ ಕೈ ಮುಗಿತೇನೆ ಮರ್ಯಾರೆ. ನೋಡಿದ್ರ ಉಗ್ರಪ್ಪ ಇವನ್ ನಾಟಕನ. ಇನ್ನೊಂದು ಮುಸುರು ಬಿಟ್ರೆ ಇಲ್ಲೇ ಕೊಂದಾಕ್ಬಿಡ್ತೀನಿ. ಯಾಕೋ ಹೇಳೋ, ಯಾಕೆ ಹೊಡಿತಾ ಇದೆ ನನಗೆ? ಏನೋ ನಿನ್ ಪ್ರಾಬ್ಲಮ್ ಹೇಳೋ, ಎಲ್ಲ ಹೇಳೋ ಈಗ. ಆಮೇಲೆ ಹೇಗೂ ನಿನ್ ತಿಥಿ ಊಟಕ್ಕೆ ಇಡೀ ಊರ್ನವರೇ ಬರ್ತಾರೆ. ನಾನು ಎಂತ ಮಾಡಿದೆ ಪಟೇಲ್ರೆ ನಿಮಗೆ? ನೀವು ಎಂತ ಅಂತ ಹೇಳಿದೆ ಹಿಂಗೆ ಮಾತಾಡ್ತಿದ್ರಲ್ಲ. ನಿನಗೆ ನನ್ನ ಕಂಡ್ರೆ ಆಗ್ತಾ ಇರ್ಲಿಲ್ಲ ಅಲ್ವಾ? ನಿನಗೆ ಅಂತ ಅಲ್ಲ, ಇಡೀ ಹಳ್ಳಿಗೆ ಆಗಲ್ಲ. ಆದ್ರೆ ಅವ್ರು ಯಾರಿಗೂ ನಿನ್ನಷ್ಟು ಧೈರ್ಯ ಇರಲಿಲ್ಲ ನನ್ನ ಮೈ ಮುಟ್ಟೋ ಅಷ್ಟು. ನನಗೂ ಧೈರ್ಯ ಇಲ್ಲ ಪಟೇಲ್ರೆ, ನೀವು ತಪ್ಪು ತಿಳ್ಕೊಂಡ್ರಿ. ನಾನು ಯಾಕೆ ನಿಮ್ಗೆ ಹೊಡಿಲಿ? ಹೌದು ಮೇಡಮ್, ಪಾಟೇಲನ್ ಮನೆಗೆ ಹೋಗಿ ಮುಸ್ಕಾಕಿ ಅವನಿಗೆ ಸಾಮ ಬಿಟ್ಟು ಬಂದಿದ್ದೆ. ಅವ್ನು ನಿಮ್ಮ ತಂಟೆಗಲ್ಲ, ಊರಲ್ಲಿ ಇನ್ಯಾರ ತಂಟೆಗೆ ಹೋಗ್ಬಾರ್ದು. ಹಾಂ, ನಾನು ಸುಮ್ಮನೆ ಬಿಲ್ಡಪ್ ತಗೊಂಡಿದ್ದು ಇವ್ರಿಗೆ ಹ್ಯಾಂಗೆ ಗೊತ್ತಾಯ್ತು? ದೇವ್ರೇ. ಲೇ ಪಚ್ಚಿ, ನೀನು ಮಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ ಕಣೋ. ನಾಟಕ ಮಾಡಿದೆ, ಸುಮ್ಮನೆ ಒಪ್ಕೋ. ರೀ ಉಗ್ರಪ್ಪ, ಅವನ ಹತ್ರ ಏನ್ರಿ ನಿಮ್ಮ ರಾಜಿ ಮಾತುಕತೆ? ಅವನೇನು ಒಪ್ಕೊಳ್ಳೋದು ನನಗೆಲ್ಲ ಗೊತ್ತಾದ್ಮೇಲೆ. ಪಟೇಲ್ರೆ, ನಿಮ್ಗೆ ಹೊಡಿ ಅಷ್ಟು ದೊಡ್ಡ ಮನುಷ್ಯ ನಾ ಅಲ್ಲ ಪಟೇಲ್ರೆ. ಎಂಥ ವಿಷಯ ಅಂತೇಳಿ ಎಂತ ಕೊಡಿತಾ ಇದ್ರಿ? ತಿರ್ಬೋಕೆ, ನನ್ನ ರಾತ್ರಿ ನೀನು ನಂಗೆ ಬಂದು ಓಡ್ದು ಹೋಗೋವಾಗ ನಿನ್ನ ಪ್ರೇಮ ಪತ್ರ ಅಲ್ಲೇ ಮರ್ತೋಗಿದ್ಯಾ? ಸಿಂಪಲ್ ಆಗಿ ಒಂದು ಲವ್ ಲೆಟ್ರ್ ಬರ್ಕೊಡ. ಏನು ನಿನಗೆ ಲವ್ ಲೆಟ್ರ್ ಬರ್ಕೊಡ್ಬೇಕು ಅಷ್ಟೇ ತಾನೇ? ಬರ್ಕೊಡ್ತೀನಿ ಬಾ. ನೀನೇ ಹೋಗಿ ನಮ್ಮ ಮೇಡಮ್ಗೆ ಪತ್ರ ಕೊಡು. ಅಯ್ಯೋ ದೇವ್ರೆ, ಈ ಭುವನ ಶ್ರದ್ಧಾ ಮೇಡಮಿಗೆ ಲೆಟ್ರ್ ಕೊಡ್ದೇನೆ ಪಾಟೇಲಂಗೆ ಹೊಡೆಯೋ ಚಾಟದಲ್ಲಿ ಲೆಟ್ರ್ ಎತ್ಕೊಂಡು ಹೋಗಿ ಅಲ್ಲಿ ಕಳ್ಕೊಂಬಂದು ನನ್ನ ಜೀವನ ಲಗಾಡಿ ತೆಗ್ದ. ಏಯ್, ಯಾರೋ ನಿನ್ನ ಲವ್ವರ್ ಈ ಹಳ್ಳಿಯಲ್ಲಿ? ಆ ಪತ್ರ ಬರೀತ್ಯ ಪತ್ರ? ಮಾತಾಡೋವಾಗಲೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋ ನೀನು ಪತ್ರ ಬರೀತ್ಯ? ಅವಳನ್ನ ಕರೆಸ್ತೀನಿ, ಮರ್ಯಾದೆ ತೆಗಿತೀನಿ. ಶ್ರದ್ಧಾ ಮೇಡಮ್ ಹೆಸರು ಗೊತ್ತಾದ್ರೆ ಅಷ್ಟೇ. ದೇವ್ರೇ, ಎಂತ ಮಾಡಿದೀಗ? ಏನೇ ಆದರೂ ಅವ್ರ ಹೆಸರು ಹೇಳೋದಿಲ್ಲ, ನನ್ನನ್ನು ಕೊಂದ್ರು ಸೈ. ಈ ಭುವನ ಮಾಡಿದ ಎಡವಟ್ಟಿಗೆ ನಾನು ಸತ್ನಲ್ಲಪ್ಪ. ರಾಮ, ಮಾತಾಡೋ, ಹೇಳು, ಯಾರು ನಿನ್ನ ಪ್ರಿಯತಮೆ?